ನಾನು ವೀಕ್ಷಕರಿಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡೋಕ್ ಮುಂಚೆ ಲವ್ ಜಿಹಾದ್ ವಿಚಾರ, ಯಾಕಂದ್ರೆ ಶ್ರೀರಾಮ ಸೇನೆ ಅಂದ ತಕ್ಷಣ ಈ ಲವ್ ಜಿಹಾದ್ ಅನ್ನ ತಡೆಯೋದೇ ನಿಮ್ಮ ಪ್ರಥಮ ಆದ್ಯತೆ ಅನ್ನೋ ರೀತಿಯಲ್ಲಿ ಜನಸಾಮಾನ್ಯರ ನಂಬಿಕೆ ಇರೋದ್ರಿಂದ ಪ್ರತಿ ಬಾರಿ ಕೂಡ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಅಂತ ಹೇಳ್ತೀರಿ. ಹಿಂದುತ್ವದಲ್ಲಿ ಅಥವಾ ಸನಾತನ ಧರ್ಮದಲ್ಲಿ ಸ್ತ್ರೀಗೆ ದುರ್ಗೆಯ ಸ್ಥಾನ ನೀಡಲಾಗಿದೆ. ಅಂದ್ರೆ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳೋಕಾಗದೇ ಇರೋಷ್ಟು ದುರ್ಬಳಲ್ಲ ಹಿಂದೂ ಹೆಣ್ಣು ಮಗಳು. ಯಾರೋ ಬಂದ್ರು ಬ್ರೈನ್ ವಾಶ್ ಮಾಡಿದ್ರು ಅಂದ ತಕ್ಷಣ ಧರ್ಮ, ಜಾತಿ, ಮನೆ, ಸಂಸ್ಕಾರ ಇದೆಲ್ಲವನ್ನ ಮರೆತು ಬಿಟ್ಟು ಹಿಂದೆ ಹೋಗುವಷ್ಟು ದುರ್ಬಲ ಆಗೋಗ್ಬಿಟ್ಟಿದೆಯಾ ಹಿಂದೂ ಹೆಣ್ಣು ಮಗಳ ಮನಸ್ಥಿತಿ ಅಂತ? ಹಿಂದೂ ಹೆಣ್ಣು ಮಕ್ಕಳು ಗಟ್ಟಿಯಾಗಿದ್ದಾರೆ, ಸಂಸ್ಕಾರಯುತವಾಗಿದ್ದಾರೆ, ಬಹಳ ಒಳ್ಳೆಯ ವಾತಾವರಣದಲ್ಲಿ ಬೆಳೀತಾ ಇರುವಂತಹದ್ದು ನೀವು ಹೇಳಿದಾಗಿದೆ. ಆದರೆ ಇವತ್ತು ಸಮಾಜದಲ್ಲಿ ಆ ವಾತಾವರಣ ಇಲ್ಲ. ಅದು ವಿಶೇಷವಾಗಿ ನಾನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳು ನಮ್ಮ ಸಂಸ್ಕೃತಿಯನ್ನು ವ್ಯವಸ್ಥಿತವಾಗಿ ಬೇರೆ ಸಹಿತ ಹಾಳು ಮಾಡ್ತಾ ಇರುವಂತಹದ್ದು ನಾವು ನೋಡ್ತಾ ಬಂದಿದ್ವಿ. ಇವತ್ತು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಹೋದರೆ ಬಳೆ ಇಲ್ಲ, ಹೂ ಇಲ್ಲ, ಹಣೆ ಮೇಲೆ ಕುಂಕುಮ ಇಲ್ಲ. ಅದರ ಪರಿಣಾಮ ಅಂದ್ರೆ ನಿಮ್ಮನ್ನ ದೈಹಿಕವಾಗಿ ಮತಾಂತರ ಮಾಡೋಲ್ಲ, ಮಾನಸಿಕವಾಗಿ ಮತಾಂತರ ಮಾಡಿ ಆಗಿದೆ. ಮಮ್ಮಿ ಡ್ಯಾಡಿ ಬಂದ್ಬಿಟ್ಟಿದ್ದಾರೆ, ಕೇಕು ಕ್ಯಾಂಡಲ್ ಬಂದ್ಬಿಟ್ಟಿದೆ, ದೀಪ ಬೆಳಗಿಸೋದೆಲ್ಲ ದೀಪ ಆರಿಸೋ ಸಿಸ್ಟಮ್ ಬಂದ್ಬಿಟ್ಟಿದೆ. ಸೊ ಹೊರಗಡೆ ವಾತಾವರಣ ಅದು ಇಲ್ಲದೆ ಇದ್ದ ಪರಿಣಾಮದಿಂದ ನಮ್ಮ ಹಿಂದೂ ಶುದ್ಧ ಚಾರಿತ್ರ್ಯವಂತ ಸಂಸ್ಕಾರಯುತ ಇದ್ದಂತ ಹಿಂದೂ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಒಂದು, ಎರಡನೇದು ವಯಸ್ಸು, ಮೂರನೇದು ಬಡತನ, ನಾಲ್ಕನೇದು ಆ ರೀತಿಯ ಸುಳ್ಳು ಹೇಳಿ. ಈಗ ಅಬ್ದುಲ್ಲಾ ಇದ್ರೆ ಅಶೋಕ್ ಅಂತ ಹೇಳ್ಕೊಂಡು ಅವನು ಓಡಾಡ್ತಾ ಇರ್ತಾನ ಅವಳ ಜೊತೆಗೆ. ಯಾಕೆ ಸುಳ್ಳ್ಯಾಕೆ ಹೇಳ್ತೀಯ? ನಿನ್ ನಿಜವಾಗಿಯೂ ಪ್ರೀತಿ ಪ್ರೇಮ ಅಂತ ಅನ್ನುವಂಥದ್ದು ನಿನ್ನಲ್ಲಿ ಇದ್ರೆ ಸುಳ್ಳ್ಯಾಕೆ ಹೇಳ್ತೀಯ? ಅಬ್ದುಲ್ಲಾ ಅಂತ ಹೇಳಿ ನೋಡೋಣ. ಸೊ ಇವತ್ತು ಅಬ್ದುಲ್ಲಾ ಇದ್ರೆ ನಮ್ಮ ಹಿಂದೂ ಹುಡುಗಿಯರ ಬಲಿ ಆಗುದಿಲ್ಲ, ಸಿಗೋಲ್ಲ ಅಂತ ಅನ್ನುವಂಥ ವಾತಾವರಣ ಇದ್ದಿದ್ರಿಂದನೇ ನಾವು ವಾತಾವರಣ ನಿರ್ಮಾಣ ಮಾಡಿದೀವಿ. ಎಚ್ಚರಿಕೆ ಇರಿ ಅಂತೇಳಿ. ಆದರೂ ಕೂಡ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಮೇಲಿಂದ ಮೇಲೆ ಇವತ್ತು ಬುರ್ಕಾ ಹಾಕೊಳ್ತಾ ಇದ್ದಾರೆ, ಗೋಮಾಂಸ ತಿಂತಾ ಇದ್ದಾರೆ, ಬಲಿ ಆಗ್ತಾ ಇದ್ದಾರೆ. ಶ್ರೀರಾಮ ಸೇನೆ ಸಂಘಟನೆ ಕಳೆದ 20 ವರ್ಷದಿಂದ 4670 ಹುಡುಗಿಯರನ್ನ ನಾವು ಉಳಿಸಿದ್ದೀವಿ. ಇವತ್ತು ಹಿಂದೂ ಮನೆಯಲ್ಲಿ ಹಿಂದೂ ಹುಡುಗರ ಜೊತೆಗೆ ಅವರ ಮದುವೆ ಮಾಡ್ಕೊಂಡು ಆನಂದವಾಗಿದ್ದಾರೆ. ಆದರೂ ಇದೇನು ಸಾಲದು, ಇದೇನು ಅಲ್ಲ. ಪ್ರತಿನಿತ್ಯ ನಮ್ಮ ಹೆಲ್ಪ್ ಲೈನ್ 2 ವರ್ಷದಲ್ಲಿ ನಾವು ಹೆಲ್ಪ್ ಲೈನ್ ಪ್ರಾರಂಭ ಮಾಡಿ 2 ವರ್ಷದಲ್ಲಿ 6000 ಕಾಲ್ಗಳು ಬಂದಿದ್ದಾವೆ. ಅದರಲ್ಲಿ 80% ಹಿಂದೂಗಳನ್ನ ನಾವು ವಾಪಸ್ ತರುವಂತ ಪ್ರಕ್ರಿಯೆಯನ್ನು ಮಾಡಿದ್ದೀವಿ. ಆದರೆ ಪ್ರತಿನಿತ್ಯ 10-15 ಕಾಲ್ಗಳು ಬರ್ತವೆ ನಮ್ಮ ಈ ಹೆಲ್ಪ್ ಲೈನ್ಗೆ. ನನ್ನ ಮಗಳು ಹೋದ್ಲು, ನನ್ನ ಅಕ್ಕ ಹೋದ್ಲು, ನನ್ನ ತಂಗಿ ಹೋದ್ಲು, ನಾವು ಕಂಪ್ಲೇಂಟ್ ಕೊಟ್ಟು 1 ತಿಂಗಳಾಯ್ತು, ಏನೂ ಆಗಿಲ್ಲ ಅಂತ ಹೇಳಿ ಅಳತಾ ಕಾಲ್ಗಳನ್ನ ಬರ್ತವೆ. ಇದು ಬಹಳ ಭಯಾನಕವಾದಂತ ಸ್ಥಿತಿ ಇದೆ. ಬರೇ ಒಂದು ಹಿಂದೂ ಹೆಣ್ಣು ಮಗಳು ಮತಾಂತರ ಆಗ್ತಾರ ಇದಲ್ಲ, ಇದು ಮಾತೃದೇವೋ ಭವ. ನಾವು ತಾಯಿಯ ಸ್ವರೂಪದಲ್ಲಿ ಕಂಡಂತ ಸ್ತ್ರೀಯನ್ನ ಅವರು ಶೋಷಣೆ ಮಾಡಬೇಕು, ಅದನ್ನ ಆ ಭಾವನೆಯನ್ನೇ ಹೊಡೆದು ಹಾಕಬೇಕು ಅಂತನ್ನುವಂಥದ್ದು. ಗೋಮಾತಾ, ಮಾತಾ ತಾಯಿ, ಭಾರತ ಮಾತಾ ತಾಯಿ, ಒಂದೇ ಮಾತ್ರಂ ತಾಯಿ, ಇದನ್ನೇ ಅವರು ಗುರಿ ಇಟ್ಟು ಅವರು ಸುಮ್ಮನೆ ಮಾಡ್ತಾ ಇಲ್ಲ. ಗೋವಿನ ಮಾಂಸ ಸಲುವಾಗಿ ಅಲ್ಲ, ನೀವು ಪೂಜೆ ಮಾಡ್ತೀರಲ್ಲ ಅದನ್ನೇ ಕೊಂದು ಹಾಕ್ತೀವಿ. ಏನ್ ಮಾಡ್ತೀರಿ ಮಾಡಿ, ಕಾನೂನು ಬೇಕಾದ ನಡೀಲಿ. ಸೊ ಈ ರೀತಿಯ ಮಾನಸಿಕತೆ ಇದೆಯಲ್ಲ, ಇದನ್ನೇ ನಾವು ಯೋಚನೆ ಮಾಡಬೇಕಾದ್ರೆ ಲವ್ ಜಿಹಾದಲ್ಲೂ ಕೂಡ ಇದೇ ಆಗ್ತಾ ಇದೆ. ಇದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇವತ್ತು ನಾನು ಪ್ರಾರಂಭ ಮಾಡಿದ್ದೆ ಲವ್ ಜಿಹಾದ್. ಇದು ಶಬ್ದನ ನಾನು ಪ್ರಾರಂಭ ಮಾಡಿದ್ದು, ಮೊದಲ ಪುಸ್ತಕ ಬರ್ದಿದ್ದೆ ನಾವು. ಇವತ್ತು ಹೋರಾಟ ಮಾಡ್ತಾ ಇರುವಂತಹದ್ದು ಇವತ್ತು ಶ್ರೀರಾಮ್ ಸೇನೆ. ಅವಾಗ ನನಗೆ ಅಪಹಾಸ್ಯ ಮಾಡೋರು ಸಾಕಷ್ಟು ಜನ. ಮುತಾಲಿಕ್ ಮದುವೆ ಆಗಿಲ್ಲ, ಲವ್ ಗೊತ್ತಿಲ್ಲ, ಪ್ರೀತಿ ಗೊತ್ತಿಲ್ಲ, ಹುಚ್ಚುಚ್ಚಾರ್ತಾರ, ಅದಕ್ಕೆ ಜಿಹಾದ್ ಅಂತ ಹೇಳಿ ಜೋಡಿಸ್ಕೊಂಡು ಇವನು ಒದರಾಡ್ತಾ ಇದ್ದಾನಂತೇಳಿ. ಇವತ್ತು ಅದೇ ಲವ್ ಜಿಹಾದ್ ಸುಪ್ರೀಂ ಕೋರ್ಟಿಗೆ ಹೋಗಿ ಇವತ್ತು ನಡೀತಾ ಇದೆ. ಕೇರಳದಲ್ಲಿ 5 ಜನರಿಗೆ ಲವ್ ಜಿಹಾದಲ್ಲಿ ತೊಡಗಿದಂತ 5 ಜನರಿಗೆ ಶಿಕ್ಷೆ ಆಗಿದೆ. ಸೊ ಈ ರೀತಿಯ ಮೂರು ರಾಜ್ಯಗಳಲ್ಲಿ ಲವ್ ಜಿಹಾದ್ ವಿರುದ್ಧ ಕಾನೂನು ರಚನೆ ಆಗಿದೆ. ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ 3 ರಾಜ್ಯಗಳಲ್ಲಿ ಇವತ್ತು ಕಾನೂನು ರಚನೆ ಆಗಿದೆ. ಸೊ ಲವ್ ಜಿಹಾದ್ ಬಹಳ ಹಗುರವಾಗಿ ತೋಳಬಾರದು ಹಿಂದೂ ಸಮಾಜ.
ನಮ್ಮ ಬರೇ ಮಗಳು ಹೋಗ್ತಾ ಇಲ್ಲ, ನಮ್ಮ ತಂಗಿ ಹೋಗ್ತಾ ಇಲ್ಲ, ನಮ್ಮ ಅಕ್ಕ ಹೋಗ್ತಾ ಇಲ್ಲ, ನಮ್ಮ ಓಣಿಯ ಯಾವುದೋ ಒಂದು ಹುಡುಗಿ ಹೋಗ್ತಾ ಇಲ್ಲ, ಬಹಳ ದೊಡ್ಡ ಅನಾಹುತ ಹೋಗ್ತಾ ಇದೆ, ನಮ್ಮ ಸಂಸ್ಕೃತಿ ಮೇಲೆ ಏಟು ಬೀಳ್ತಾ ಇದೆ ಅಂತನ್ನುವಂತ ಎಚ್ಚರಿಕೆಯನ್ನ ವಹಿಸಬೇಕು ಅಂತನ್ನುವಂತ ನಾನು ಹೇಳ್ತಾ ಇದ್ದೀನಿ. ಪ್ರಶ್ನೆ. ಫಸ್ಟ್ ಆಫ್ ಆಲ್ ನಾನು ಪ್ರೌಡ್ ಇಂಡಿಯನ್ ಹಿಂದೂ ಅಂತ ಹೇಳ್ಕೊಳಕ್ ಖುಷಿ ಪಡ್ತೀನಿ. ಬಟ್ ನನ್ನ ಕ್ವಶನ್ ಏನ್ ಗೊತ್ತಾ, ಇವಾಗ ಸೋಮನಾಥ್ ಟೆಂಪಲ್ ನಮ್ದು ಜ್ಯೋತಿರ್ಲಿಂಗದಲ್ಲಿ ಫಸ್ಟ್ ಟೆಂಪಲ್ ಇರೋದು. 1000 ವರ್ಷದಿಂದ ಕೆಡುತ್ತಾ ಇದ್ರು ಇವಾಗ ನಾವು ಅದನ್ನ ಮತ್ತೆ ಉಳಿಸ್ಕೊಳಕ್ಕೆ ಇವಾಗ ಪ್ರಧಾನಿಯವರು ಅಲ್ಲಿ ಹೋಗಿದ್ದಾರೆ. ಆದ್ರೆ ಈ ತರದ ತುಂಬಾ 500 ವರ್ಷ 1000 ವರ್ಷದಲ್ಲಿ ಕಷ್ಟ ಪಡ್ತಾ ಇದ್ವಿ. ನನ್ನ ಕ್ವಶನ್ ಏನು ಅಂದ್ರೆ, ನೀವೇ ಒಂದು ಪೊಲಿಟಿಕಲ್ ಲೀಡರ್ ಆಗಿ ಒಂದು ಲೆಟ್ಸ್ ಅಸ್ಯೂಮ್ ನೀವೊಂದು ಪ್ರಧಾನ ಮಂತ್ರಿ ಆದ್ರೆ ಇಂಥದಕ್ಕೆಲ್ಲ ನೀವೇನ್ ರೂಲ್ ತರ್ತೀರಾ? ಇದನ್ನ ಒಂದು ಪರ್ಮನೆಂಟ್ ಸೊಲ್ಯೂಷನ್ ನೀವ್ ಹೇಗ್ ತರ್ತೀರಾ? ಮೊದಲೇದಾಗಿ ನನ್ನನ್ನು ಆ ಪ್ರಧಾನಮಂತ್ರಿ ಸ್ಥಾನದಲ್ಲಿ ನೋಡಿದ್ರಲ್ಲ, ಅದಕ್ಕೆ ನಿಮಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ನಾನು ಅಷ್ಟು ದೊಡ್ಡ ಎತ್ತರವಾಗಿ ಅಲ್ಲಿ ಕೂಡ್ತೀನೋ ಇಲ್ಲೋ ಆಮೇಲೆ ಅದು, ಆದ್ರೆ ನೀವು ಹೇಳಿದ್ರಲ್ಲ, ಇಷ್ಟು ವರ್ಷ ನಾವು ಕಷ್ಟ ಪಡ್ತಾ ಇದೀವಲ್ಲ, ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು. 100ಕ್ಕೆ 100 ಅಕಸ್ಮಾತ್ ನಿಮ್ಮ ಒಳ್ಳೆಯ ಆಶಯದಿಂದ, ಆ ದೇವರ ಕೃಪೆಯಿಂದ, ಭಾರತ ಮಾತೆಯ ಇದರಿಂದ ನಾನೇನಾದರೂ ಪ್ರಧಾನಮಂತ್ರಿ ಆದರೆ ಭಾರತವನ್ನ 2ನೇಯ ಇಸ್ರೇಲ್ ಅಂತ ಹೇಳಿ ಮಾಡಿ ತೋರಿಸ್ತೇನೆ. ಇಸ್ರೇಲ್ದಲ್ಲಿ ಹೇಗಿದೆ ಇವತ್ತು? ಇಸ್ರೇಲ್ 1 ಕೋಟಿ ಜನಸಂಖ್ಯೆ, 11 ಶತ್ರು ರಾಷ್ಟ್ರಗಳನ್ನ ಎದುರಿಸಿ ಇವತ್ತು ಇಸ್ರೇಲ್ ನಿಂತಿದೆ. ಒಂದೇ 1 ಕೋಟಿ. ಅದಕ್ಕೆ ಕಾರಣ ಏನು ಅಂತಂದ್ರೆ ದೇಶಭಕ್ತಿ, ಸ್ವಾಭಿಮಾನ. ಸೊ ನಾನು ಭಾರತದ ಆ ಸ್ಥಾನದಲ್ಲಿ ಕೂತ್ರೆ ಮೊದಲೇದ್ದೇನೆ ಈ ಜಾತ್ಯತೀತ ಅನ್ನುವಂತ ತೆಗೆದು ಹಿಂದೂ ರಾಷ್ಟ್ರ, ಇದು ಹಿಂದೂ ರಾಷ್ಟ್ರ, ಆ ಕೆಂಪು ಕೋಟೆಯ ಮೇಲೆ ತಿರಂಗಿ ಬಾವುಟದ ಜೊತೆಗೆ ಕೇಸರಿ ಬಾವುಟ ಕೂಡ ಹಾರಾಡುತ್ತೆ ಅಂತನ್ನುವಂಥದ್ದು ನಾನು. ಜಿ ನಮಸ್ತೆ, ಆದಿತ್ಯ ಅಂತ. ಜಿ ನಾವು ನೋಡ್ತಾ ಇದೀರಿ ಚಾಮರಾಜಪೇಟೆಯಲ್ಲೇ ಎಂತ ಘಟನೆ ನಡೆದಿದೆ. ಮೈನರ್ ಹುಡುಗರು ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರಂತ ಪೊಲೀಸರೇ ಹೇಳಿದ್ದಾರೆ, ಆಮೇಲೆ ಶಾಸಕರು ಹೇಳಿದ್ದಾರೆ. ಇದಕ್ಕೆಲ್ಲ ಕಾರಣ ಆ ಸಮುದಾಯದಲ್ಲಿ ಲ್ಯಾಕ್ ಆಫ್ ಎಜುಕೇಶನ್ ಅಂತ ಅನ್ಕೊಂಡ್ರೆ ಡೆಲ್ಲಿಯಲ್ಲಿ ಡಾಕ್ಟರ್ಗಳೇ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ. ಈ ಪ್ರಶ್ನೆಯನ್ನು ನಾವು ಮುಖಂಡರುಗಳಿಗೆ, ಧರ್ಮದ ಮುಖಂಡರು ಕೇಳಿದ್ರೆ ಅವರು ನಮ್ಮ ಧರ್ಮದವರೇ ಅಲ್ಲ, ಅವರು ನಮ್ಮ ಧರ್ಮ ಗ್ರಂಥಗಳನ್ನೇ ತಪ್ಪಾಗಿ ಭಾವಿಸಿದ್ದಾರೆ ಅಂತ ಅವರು ಸಮರ್ಥನೆ ಮಾಡ್ಕೊಂತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಇಲ್ಲಿ ತನಕ ಒಸಾಮಾ ಬಿನ್ ಲಾಡೆನ್ ಇರಬಹುದು. ಒಸಾಮಾ ಬಿನ್ ಲಾಡೆನ್ ಎಷ್ಟು ಎಜುಕೇಟೆಡ್ ಇದ್ದ, ಅವನು ಇಂಜಿನಿಯರಿಂಗ್ ಪದವಿ ಪಡೆದಂತ ವ್ಯಕ್ತಿ ಅವನು. ಅಷ್ಟೇ ಅಲ್ಲ, ನೀವು ಹೇಳಿದಂತ 4 ಜನ ಡಾಕ್ಟರ್ ಅಲ್ಲ, 40 ಜನ ಡಾಕ್ಟರ್ಗಳು. ಡಾಕ್ಟರ್ ಕಲಿಯೋದೇ ಜೀವ ಉಳಿಸೋಗೋಸ್ಕರ, ಕಾಯಿಲೆ ನಿವಾರಣೆ ಮಾಡೋಗೋಸ್ಕರ. ಆ ಡಾಕ್ಟರ್ಗಳೇ ಕೊಲೆ ಮಾಡ್ತಾರೆ ಅಂತನ್ನುವಂಥದ್ದು ಮಾನಸಿಕತೆ. ಅವರು ಓದಿದಂತ ಕುರಾನ, ಅವರು ನಮಾಜ್ ಮಾಡಿದಂತ ಅಲ್ಲ, ಅವರು ಹೋಗ್ತಾ ಇರುವಂತ ಮಸೀದಿ ಬೇರೆ. ಹಾಗಾದ್ರೆ ಆ ಯಾರು ಮುಲ್ಲಾ, ಯಾರು ನಾಯಕ, ಮುಸ್ಲಿಂ ನಾಯಕ ಹೇಳಿದಾರಲ್ಲ, ಹಾಗಾದ್ರೆ ನೀವು ಓದ್ತಾ ಇರುವಂತ ಕುರಾನ, ನೀವು ಹೋಗ್ತಾ ಇರುವಂತ ಮಸೀದಿ, ನೀವು ಮಾಡ್ತಾ ಇರುವಂತ ನಮಾಜ, ಅವ್ರು ಮಾಡ್ತಾ ಇರುವಂತ ನಮಾಜ ಕುರಾನ ಅಲ್ಲ ಬೇರೆನ? ಹಾಗಾದ್ರೆ ಇದು ಬುರುಡೆ ಮಾತು ಬಿಟ್ಬಿಡಿ. ನಾ ಹೇಳೋದು ಇದು ಕಣ್ಣು ಮರೆಸೋಗೋಸ್ಕರ. ಅವ್ರು ನಮಗ್ ಸಂಬಂಧ ಇಲ್ಲ. ಯಾವಾಗ ಬ್ಲಾಸ್ಟ್ ಆಯ್ತು ಅವಾಗ ನಮಗ್ ಸಂಬಂಧ ಇಲ್ಲ. ಈ 3 ಜನ ಕಲ್ಲು ಹೊಸದವ್ರು ಪಾಪ ಅಮಾಯಕರು. ಜಮೀರ್ ಅಹ್ಮದ್ ಅವರೇ, ಅವ್ರಿಗೆ ಕೇಳ್ಬೇಕು, ಅವ್ರಿಗೆ ಅವ್ರು ಕಲ್ಲು ಯಾಕೆ ಹೊಸಿತಾರೆ? ಯಾರಿಗೆ ಎಸೆದಿದ್ದಾರೆ? ಬಕ್ರೀದ್ ಹೋಗ್ತಾ ಇರುವಂತ ಮೆರವಣಿಗೆಗೆ ಯಾಕೆ ಕಲ್ಲು ಎಸಲಿಲ್ಲ? ಹಿಂದೂಗಳು ಎಸಲಿಲ್ಲ, ನಿಮ್ಮ ಹುಡುಗರು ಎಸಲಿಲ್ಲಲ್ಲ. ಸೊ ಅದ್ರ ಹಿಂದೆ ಒಂದು ಮಾನಸಿಕತೆ ಇದೆ. ಆ ಡಾಕ್ಟರ್ ಇರ್ಬೋದು, ಇನ್ಯಾವನೋ ಇರ್ಬೋದು, ಓದಿದವನು ಇರ್ಬೋದು, ಅವನು ಇರೋದೇ ಈ ಮೂಲ ದೋಷದ ಇದರಲ್ಲಿ ಇದ್ದಾನ. ಅವನು ಓದಿದ್ದೇ ಕುರಾನ್. ಈ ಮೂಲ ವ್ಯವಸ್ಥೆಯಲ್ಲಿ ಇವತ್ತು ಅವನು ಬೆಳೀತಾ ಇದ್ದಾನಲ್ಲ, ಅದನ್ನೇ ಯೋಚನೆ ಮಾಡಬೇಕಾಗಿದೆ ಗಂಭೀರವಾಗಿ.